ನ್ಯೂಯಾರ್ಕ್ನ ಅದ್ಭುತವಾದ ಬ್ರೂಕ್ಲಿನ್ ಬ್ರಿಡ್ಜ್ ಬಗ್ಗೆ ಕೇಳಿದ್ದೀರಾ? ಈ ಬ್ರಿಡ್ಜ್ ಕಟ್ಟೋದು ಇಂಪಾಸಿಬಲ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೂ ಈ ಬ್ರಿಡ್ಜ್ ನಿರ್ಮಾಣ ಆಯಿತು. ಈ ಬ್ರಿಡ್ಜ್ ಹಿಂದೆ ಇರುವಂತಹ ವಾಷಿಂಗ್ಟನ್ ಫ್ಯಾಮಿಲಿಯ ಕಷ್ಟ ಮತ್ತು ಸ್ಯಾಕ್ರಿಫೈಸ್ ನಿಜವಾಗ್ಲೂ ಇನ್ಸ್ಪೈರಿಂಗ್. ಈ ಬ್ರಿಡ್ಜ್ ನಿರ್ಮಾಣದ ಹಿಂದೆ ಇರುವಂತಹ ಜಾನ್ ರಾಬ್ಲಿಂಗ್ ಮತ್ತು ಅವರ ಮಗ ವಾಷಿಂಗ್ಟನ್ ರಾಬ್ಲಿಂಗ್ ಅವರ ಇನ್ಸ್ಪೈರಿಂಗ್ ಕತೆ ಜೊತೆ ನಾನಿವತ್ತು ಬಂದಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸಮುದ್ರದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಮಾರು 4 ಕಿಲೋಮೀಟರ್ ಒಂದು ಬ್ರಿಡ್ಜ್ ಮಾಡೋದು, ಅದು ಆಗಿನ ಕಾಲದಲ್ಲಿ 1869. ಸೊ ಆಗ ಇದು ಇಂಪಾಸಿಬಲ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಸಮುದ್ರನ ಸುತ್ತಾಕೊಂಡು ಹೋಗೋ ಬದಲು ಈ ಕಡೆಯಿಂದ ಆ ಕಡೆಗೆ ಒಂದು ಬ್ರಿಡ್ಜ್ ಕಟ್ಟಿದರೆ ಚೆನ್ನಾಗಿರುತ್ತೆ ಅಂತ ಒಬ್ಬ ಇಂಜಿನಿಯರ್ ಕನಸು ಕಾಣ್ತಾರೆ. ಅವರೇ ಜಾನ್ ರಾಬ್ಲಿನ್. ಈ ವಿಷಯನ ಒಂದಿಷ್ಟು ಇಂಜಿನಿಯರ್ಸ್ ಜೊತೆಗೆ ಡಿಸ್ಕಸ್ ಮಾಡ್ತಾರೆ. ಬಟ್ ಆಗಿನ ಕಾಲದಲ್ಲಿ ಸಮುದ್ರದ ಆಳಕ್ಕೆ ಏನು ಕಂಬಗಳನ್ನ ಇಳಿಸೋದಾಗಲಿ, ಕಾಂಕ್ರೀಟ್ ಎಲ್ಲ ಎಲ್ಲಿ ನಿಲ್ಲುತ್ತೆ, ಇದು ಇಂಪಾಸಿಬಲ್ ಅಂತ ಎಲ್ಲರೂ ಅವ್ರನ್ನ ಇಗ್ನೋರ್ ಮಾಡ್ತಾರೆ. ಆದರೆ ಜಾನ್ ರಾಬ್ಲಿನ್ ತನ್ನ ಕನಸನ್ನು ಬಿಡೋಕ್ಕೆ ರೆಡಿ ಇರಲಿಲ್ಲ. ಸೊ ಹಾಗಾಗಿ ಅವರ ಮಗ ವಾಷಿಂಗ್ಟನ್ ರಾಬಿನ್ನ ಕದ್ದು ಈ ವಿಷಯನ ಡಿಸ್ಕಸ್ ಮಾಡ್ತಾರೆ. ನೋಡು, ಈ ಥರದೊಂದು ಕನಸಿದೆ ನನಗೆ, ಈ ಥರ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡೋಣ ಅಂತ. ಸೊ ಎಲ್ಲರೂ ಡಿಸ್ಕಸ್ ಮಾಡಿ ಒಂದು ಪ್ಲ್ಯಾನ್ ರೆಡಿ ಮಾಡಿ ಒಂದಿಷ್ಟು ಇಂಜಿನಿಯರ್ಸ್ನ ಸೇರಿಸ್ಕೊಂಡು ಕೆಲಸನ ಶುರು ಮಾಡ್ತಾರೆ. ಹೀಗೆ ಕೆಲಸನ ಶುರು ಮಾಡಬೇಕಾದ್ರೆ ಒಂದು ದೊಡ್ಡ ಕಂಬನ ನಿಲ್ಲಿಸ್ಬೇಕಾಗಿರುತ್ತೆ. ಆ ಕಂಬದ ಕ್ಲಿಪ್ ಜಾರಿ ದುರದೃಷ್ಟವಶಾತ್ ಆ ಕಂಬ ವಾಷಿಂಗ್ಟನ್ ರಾಬಿನ್ ಮೇಲೆ ಮತ್ತೆ ಜಾನ್ ರಾಬ್ಲಿನ್ ಮೇಲೆ ಬೀಳುತ್ತೆ. ಆದರೆ ದುರದೃಷ್ಟವಶಾತ್ ಜಾನ್ ರಾಬ್ಲಿನ್ ಅವರ ತಲೆಗೆ ಪೆಟ್ಟು ಬೀಳೋದ್ರಿಂದ ಅವರು ಅಲ್ಲೇ ಸಾವನ್ನಪ್ತಾರೆ. ಅವರ ಪಕ್ಕ ಇದ್ದಂತಹ ಅವರ ಮಗ ವಾಷಿಂಗ್ಟನ್ ರಾಬ್ಲಿನ್ ಅವರ ಬೆನ್ನಿಗೆ ಪೆಟ್ಟಾಗುತ್ತೆ. ಯಾವ ಥರ ಪೆಟ್ಟಾಗುತ್ತೆ ಅಂದರೆ ಬೆನ್ನು ಮೂಳೆ ಸಂಪೂರ್ಣವಾಗಿ ಮುರಿದೋಗುತ್ತೆ. ವಾಷಿಂಗ್ಟನ್ ಅವರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಬದುಕೋ ಯಾವ ಲಕ್ಷಣಗಳು ಇರೋದಿಲ್ಲ. ಸುಮಾರು 3-4 ತಿಂಗಳ ನಂತರ, ಸಾವು ಬದುಕಿನ ಹೋರಾಟದ ನಂತರ ವಾಷಿಂಗ್ಟನ್ ರಾಬ್ಲಿನ್ ಅವರಿಗೆ ಕಾನ್ಷಿಯಸ್ ಬರುತ್ತೆ. ಆದರೆ ದುರದೃಷ್ಟವಶಾತ್ ಅವರ ದೇಹದಲ್ಲಿ ಯಾವುದೇ ಸ್ವಾಧೀನ ಇರೋದಿಲ್ಲ, ಕಂಪ್ಲೀಟಾಗಿ ಕಳ್ಕೊಂಡಿರ್ತಾರೆ. ಇವನ್ ಮಾತಾಡೋಕ್ಕೆ ಕೂಡ ಅವರಿಗೆ ಆಗ್ತಿರಲ್ಲ. ಹೀಗೆ ಒಂದು 3-6 ತಿಂಗಳು ನಡೆಯುತ್ತೆ. ಆಮೇಲೆ ವಾಷಿಂಗ್ಟನ್ ರಾಬ್ಲಿನ್ ಅವರ ಪತ್ನಿ ಒಂದು ವಿಷಯನ ಗಮನಿಸ್ತಾರೆ. ವಾಷಿಂಗ್ಟನ್ ರಾಬ್ಲಿನ್ ಅವರ ಕೈ ಬೆರಳುಗಳು ಅಲ್ಗಾಡ್ತಾ ಇರುತ್ತೆ. ಇದನ್ನು ಗಮನಿಸಿದ ಅವರ ಹೆಂಡತಿ ಅವ್ರು ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ವಾಷಿಂಗ್ಟನ್ ರಾಬ್ಲಿನ್ ಅವರ ಹೆಂಡತಿಗೆ ಗಂಡ ಏನೋ ಸನ್ನೆ ಮಾಡ್ತಿರೋದು ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಆಮೇಲೆ ಅವರ ಸನ್ನೆನ ಅರ್ಥ ಮಾಡಿಕೊಂಡು ಒಂದು ಬುಕ್ಕಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂತ ಬರೆಯೋದಕ್ಕೆ ಟ್ರೈ ಮಾಡ್ತಾರೆ. ಬರೆದು ಗಂಡಂಗೆ ತೋರಿಸ್ತಾರೆ, ನೀನು ಇದನ್ನು ಹೇಳೋಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ. ಆಗ ವಾಷಿಂಗ್ಟನ್ ರಾಬ್ಲಿನ್ ಅವರು ಹೌದು ಅಂತ ಹೇಳಿ ಅವ್ರ ತಲೆಯಲ್ಲಿ ಏನು ವಿಷಯಗಳು ನಡೀತಿದೆ ಅನ್ನೋದನ್ನ ಹೆಂಡತಿಗೆ ಹೇಳ್ತಾರೆ. ಆ ವಿಷಯ ಏನಪ್ಪ ಅಂದರೆ ಬ್ರಿಡ್ಜ್ ನಿರ್ಮಾಣ ಶುರು ಮಾಡು ಅಂತ. ಆಮೇಲೆ ವಾಷಿಂಗ್ಟನ್ ರಾಬ್ಲಿನ್ ಅವರ ಹೆಂಡತಿ ಒಂದಿಷ್ಟು ಇಂಜಿನಿಯರ್ಸ್ನ ಸೇರಿಕೊಂಡು ಮತ್ತೆ ಬ್ರಿಡ್ಜ್ ನಿರ್ಮಾಣ ಶುರು ಮಾಡ್ತಾರೆ. ಇದಾದಮೇಲೆ ಸುಮಾರು 14 ವರ್ಷಗಳ ನಂತರ ಆ ಬ್ರಿಡ್ಜ್ ನಿರ್ಮಾಣ ಆಗುತ್ತೆ. ಈ 14 ವರ್ಷಗಳ ಕಾಲ ಜಾನ್ ರಾಬ್ಲಿನ್ ಅವರು ಬರೀ ಸನ್ನೆ ಮುಖಾಂತರನೇ ತನ್ನ ಹೆಂಡತಿಗೆ ಗೈಡ್ ಮಾಡಿ ಬ್ರಿಡ್ಜ್ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಗಂಡನ ಇನ್ಸ್ಟ್ರಕ್ಷನ್ ಪ್ರಕಾರನೇ ಬ್ರಿಡ್ಜ್ ನಿರ್ಮಾಣ ಆಗುತ್ತೆ. 14 ವರ್ಷಗಳ ನಂತರ ಬ್ರಿಡ್ಜ್ ನಿರ್ಮಾಣ ಆದಮೇಲೆ ವಾಷಿಂಗ್ಟನ್ ರಾಬ್ಲಿನ್ ಅವರು ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೆಂಡತಿಗೆ ಹೇಳ್ತಾರೆ. ಅವನ ಒಂದು ಸ್ಟ್ರೆಚರಲ್ಲಿ ಕೂರಿಸ್ಕೊಂಡು ಆ ಬ್ರಿಡ್ಜ್ಗೆ ಕರ್ಕೊಂಡು ಹೋಗ್ತಾರೆ. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸುಮಾರು 2-3 ಸಲ ಅವರನ್ನು ಕರ್ಕೊಂಡು ಹೋಗಿ ಕರ್ಕೊಬರ್ತಾರೆ. ಬ್ರಿಡ್ಜ್ ನಿರ್ಮಾಣದ ಖುಷಿ ಅವರ ಕಣ್ಣಲ್ಲಿ ನೀರಾಗಿ ಹರಿಯುತ್ತೆ. ಅವತ್ತಿನ ದಿನ ರಾತ್ರಿನೇ ವಾಷಿಂಗ್ಟನ್ ರಾಬ್ಲಿನ್ ಅವರು ನಿಧನರಾಗ್ತಾರೆ. ಈಗಲೂ ಆ ಬ್ರಿಡ್ಜ್ ಒಂದು ಅದ್ಭುತನೇ ಸರಿ. ಸಮುದ್ರದಿಂದ 4 ಕಿಲೋಮೀಟರ್ ಒಂದು ಬ್ರಿಡ್ಜ್ ಕಟ್ಟೋದು ಅಂದರೆ ಅದು ಆಗಿನ ಕಾಲದಲ್ಲಿ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ. ವಾಷಿಂಗ್ಟನ್ ರಾಬ್ಲಿನ್ ಅವರ ಡೆಡಿಕೇಶನ್, ಅವರ ಹೆಂಡತಿಯ ಪೇಷನ್ಸ್ ಪ್ರತೀಕ ಆ ಬ್ರಿಡ್ಜ್ ಅಂದರೆ ತಪ್ಪಾಗಲ್ಲ. ನಾವು ಯಾವುದಾದ್ರೂ ಕೆಲಸನ ಶುರು ಮಾಡಿದಾಗ ಸಣ್ಣ ಪುಟ್ಟ ತೊಂದರೆಗಳು ಬಂದರೆ ಆ ಕೆಲಸನೇ ಕೈ ಬಿಡ್ತೀವಿ. ಆದರೆ ದೇಹದಲ್ಲಿ ಸ್ವಾಧೀನ ಇಲ್ಲದೆ ಇರೋ ವ್ಯಕ್ತಿ ಬರೀ ಸನ್ನೆ ಮುಖಾಂತರನೇ ಆ ಬ್ರಿಡ್ಜ್ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡಿ ಅವರ ಕನಸನ್ನು ಈಡೇರಿಸ್ಕೊಂಡಂತಹ ವಾಷಿಂಗ್ಟನ್ ಫ್ಯಾಮಿಲಿ ನಿಜವಾಗ್ಲೂ ಇನ್ಸ್ಪೈರಿಂಗ್. ಕನಸು ಕಾಣೋದು ದೊಡ್ಡ ವಿಚಾರ ಅಲ್ಲ, ಕಂಡ ಕನಸನ್ನು ಈಡೇರಿಸ್ಕೊಳ್ಳೋದು ಮುಖ್ಯ.